ನಮಸ್ಕಾರ ವೀಕ್ಷಕರೇ, ಜಾನಪದ ಕಣಜ 223ಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಗಂಡು ಹಡದೀನಂತ ಹೆಚ್ಚಾಳ ನಿನಗೇಕೆ, ಗಂಡು ಹಡದೀನಂತ ಹೆಚ್ಚಾಳ ನಿನಗೇಕೆ, ಗಂಡೆಂಬ ಪಿಂಡ ಬೆಳೆದಾರೆ, ಗಂಡೆಂಬ ಪಿಂಡ ಬೆಳೆದಾರೆ ಅದು ಮುಂದ ಹೆಂಡೀರೆಚ್ಚಾಗಿ ನೆನೆದೆಯವು, ಗಂಡೆಂಬ ಪಿಂಡ ಬೆಳೆದಾರ ಅದು ಮುಂದ ಎಂಡೀರೆಚ್ಚಾಗಿ ನೆನೆಯುವುದೇ. ಇಲ್ಲಿ ಗಂಡು ಹಡದೀನಿ ಅಂತೇಳಿ ಬಹಳ ಬೀಗ್ಬೇಡ, ಹೆಮ್ಮೆ ಪಡಬೇಡ, ಅಹಮ್ಮಿಕೆ ಪಡಬೇಡ. ಗಂಡು ಬೆಳೆಸ್ತೀಯ, ಆದ್ರೆ ಮುಂದೊಂದು ದಿವಸ ಹೆಂಡತಿ ಬಂದಾಗ ಅಹಮ್ಮಿಕೆ ಹೆಚ್ಚಾಗಿ ನಿನ್ನನ್ನೇ ಸಾಕಿದ ತಾಯಿಯನ್ನೇ ನೆನೆಯಲಾರದ ಒಂದು ಪರಿಸ್ಥಿತಿಗಳು ಬರಬಹುದು. ಹಾಗಾಗಿ ನೀನು ಇವಾಗಲೇನೆ ಬೀಗ್ಬೇಡ. ಅಂದ್ರೆ ಜನಪದರ ಒಂದು ಜೀವನಾನುಭವ ಅಂತಕ್ಕಂಥದ್ದು ಬಹಳ ಸೂಕ್ಷ್ಮ ಗ್ರಹಿಕೆಯಲ್ಲಿ ಇರುವಂತಹದ್ದು. ಇವತ್ತು ಬರ್ತದೆ, ಸಿರಿ ಸಂಪತ್ತಾಗ್ಬೋದು, ವೈಭವ ಆಗ್ಬೋದು, ನೆಮ್ಮದಿ ಸಂತೋಷ ಆಗ್ಬೋದು, ನಾಳೆ ಹೋಗ್ತದೆ. ಅದು ಯಾವುದು ಶಾಶ್ವತ ಅಲ್ಲ. ಬಂತು ಅಂತ ಇರ್ತಕ್ಕಂಥದ್ದಾಗ್ಲಿ, ಹೋಯ್ತು ಅಂತ ಕುಗ್ತಕ್ಕಂಥದ್ದಾಗ್ಲಿ, ಅದ್ಯಾವುದು ನಮ್ಗೆ ಬೇಡ. ಸಮಸ್ಥಿತಿಯಲ್ಲಿ ಬದುಕನ್ನ ಕಾಯ್ಕೊಂಡು ಹೋಗೋಣ ಅನ್ನುವ ಒಂದು ಬಹಳ ಮೌಲಿಕ ಸಂದೇಶವನ್ನ ಇಂತಹ ತ್ರಿಪದಿಗಳು ಕಟ್ಕೊಡ್ತವೆ. ಬಾಲಾಕಾರ ಇಲ್ಲದ ಬಾಲಿದ್ಯಾತರ ಜನ್ಮ, ಬಾಲಾಕಾರ ಇಲ್ಲದ ಬಾಲಿದ್ಯಾತರ ಜನ್ಮ, ಆಸೊಂಡು ಬೀಸಿ ಹೊಗದಂಗ ಬಾಡಿಗೆ ಎತ್ತು ದುಡಿದಂಗ, ಬಾಡಿಗೆ ಎತ್ತು ದುಡಿದಂಗ ಬಾಳೆಲೆಯ ಆಸೊಂಡು ಬೀಸಿ ಹೊಗದಂಗ. ಒಂದ್ ಕಡೆಗೆ ಬಾಲಕರು ಇಲ್ಲ ಅಂದ್ರೆ ಆ ಬದುಕು ಹೆಂಗಿರ್ತದೆ ಅನ್ನುವಂಥದ್ದನ್ನ ಹೇಳಿರ್ತಕ್ಕಂಥದ್ದು ಜನಪದರೇ. ಆದ್ರೆ ಆ ಬಾಲಕ ತನ್ನ ಬದುಕಲ್ಲಿ ಬಂದ ನಂತರ ಕಷ್ಟ ಎಲ್ಲ ತೀರ್ತೀವಿ ಅಂತ ಹೇಳಿ ಅಂದ್ಕೋಬೇಡ. ಯಾವತ್ತಿದ್ರೂ ಒಂದ್ ದಿವಸ ನಿನ್ನ ಮಗ ನಿನ್ನಿಂದ ದೂರವಾಗ್ತಕ್ಕಂತಹ, ನಿನ್ನನ್ನ ಆದರ ಆತಿಥ್ಯ ಮಾಡದಂತಹ ಪ್ರಸಂಗ ಬಂದಾಗ ಬಹಳ ನೋವು ಪಡ್ತೀಯ. ಅಂದ್ರೆ ವ್ಯಾಮೋಹವನ್ನ ತೊರೆದು ಬಹಳ ಸರಳವಾಗಿ ಬದುಕನ್ನ ಕಟ್ಕೊಂಡಂತವ್ರು ಜಾನಪದರು. ಇದು ಅವರ ಒಂದು ಬದುಕಿನ ಜೀವನಾನುಭವದ ಒಂದು ಸಾರ. ಅದು ಅನುಭಾವಿಕ ನೆಲೆಯಲ್ಲಿ ಬಂದಂತಹ ಮೌಲಿಕ ಮಾತುಗಳು. ಅವು ಒಂದು ರೀತಿಯ ಸಾಂಸಾರಿಕವಾಗಿ ಸಾಕ್ತಕ್ಕಂತಹ ಒಂದು ಮನಸ್ಸುಗಳಿಗೆ ಎಲ್ಲೋ ಒಂದು ಕಡೆಗೆ ಸೂಕ್ಷ್ಮ ಒಳ ಎಚ್ಚರಿಕೆಗಳನ್ನ ನೀಡ್ತಕ್ಕಂಥದ್ದು. ಅಂದ್ರೆ ವಾತಾವರಣ ಹೆಂಗಿದೆ, ಮುಂದೆ ಪರಿಸ್ಥಿತಿಗಳು ಹೆಂಗಾದ್ರೂ ಆಗ್ಬೋದು, ಅದೆಲ್ಲವನ್ನ ಒಗ್ಗಿಕೊಂಡು, ಅದೆಲ್ಲವನ್ನ ಸಹ್ಯ ಮಾಡಿಕೊಂಡು ಬದುಕನ್ನ ಕಟ್ಕೊಳ್ತಕ್ಕಂಥದ್ದೇ ನಮ್ಮ ಒಂದು ಸಂಸ್ಕೃತಿಯಲ್ಲಿ ಅಡಕವಾಗಿರ್ತಕ್ಕಂಥದ್ದು. ತಾಯಿ ಮಗ ಈ ಸಂಬಂಧಗಳು ಏನಿದಾವಲ್ಲ, ಆ ಕೌಟುಂಬಿಕ ಸಂಬಂಧಗಳು ಅತಿ ವ್ಯಾಮೋಹಕ್ಕೆ ಒಳಗಾದಾಗ, ಅಲ್ಲಿ ಏನಾದ್ರೂ ವೈರುಧ್ಯಗಳು ಬಂದಾಗ ನೋವಾಗ್ತಕ್ಕಂಥದ್ದು ಸಹಜ. ಹಾಗಾಗಿ ಅತಿ ವ್ಯಾಮೋಹವನ್ನ ಮಾಡಬೇಡ ಅನ್ನುವ ಒಂದು ಅನುಭವಿಕ ನೆಲೆಯಲ್ಲಿ, ಆ ಒಂದು ಅಧ್ಯಾತ್ಮದ ಹಿನ್ನೆಲೆಯಲ್ಲಿ ಒಂದು ಬದುಕಿನ ಸೂಕ್ಷ್ಮತೆಗಳನ್ನ ಜಾನಪದರು ತಮ್ಮ ಜೀವನಾನುಭವದ ಮೂಲಕ ಇಂತಹ ತ್ರಿಪದಿಗಳಲ್ಲಿ ಕಟ್ಕೊಟ್ಟಿರುವಂತಹದ್ದನ್ನ ನೋಡಿದ್ರೆ ಅಲ್ಲಿ ಯಾವುದೇ ರೀತಿಯ ಕಾನೂನು ಬೇಡ, ಶಾಸನಗಳು ಬೇಡ, ಯಾವುದೇ ಒಂದು ಕೋರ್ಟ್ ಬೇಡ, ಪೊಲೀಸ್ ಬೇಡ, ಯಾರು ಬೇಡ. ಅಲ್ಲಿ ಇರ್ತಕ್ಕಂತಹ ಜೀವನಾನುಭವದ ಹಿರಿಕರ ಒಂದು ನುಡಿಮುತ್ತುಗಳೇ ಆ ಬದುಕಿಗೆ ಅಗಮ್ಯವಾಗಿರ್ತಕ್ಕಂತಹ ಆತ್ಮಸ್ಥೈರ್ಯವನ್ನ ತರ್ತದೆ. ತಪ್ಪು ಮಾಡಿದ್ರೆ ತಾನೆ ತಿದ್ಕೊಳ್ಳಿಕ್ಕೆ, ತಪ್ಪನ್ನೇ ಮಾಡದೆ ಮುಂದುವರಿತಕ್ಕಂತಹ ಒಂದು ಆತಂಕ ನೋವುಗಳಿಗೆ ಗುರಿಯಾಗ್ದೇನೆ ಆ ಬದುಕನ್ನ ಸರಳವಾಗಿಸಿಕೊಳ್ತಕ್ಕಂತಹ ಆ ಮೌಲಿಕ ಮಾತುಗಳು ನೋಡಿದಾಗ ಅವರ ಜೀವನಾನುಭವ ಎಷ್ಟಿತ್ತು, ಅವರು ಬದುಕನ್ನ ಯಾವ ರೀತಿಯಾಗಿ ಕಂಡುಕೊಂಡಿದ್ರು ಅನ್ನುವ ಒಂದು ಹಲವಾರು ಮಾಹಿತಿಗಳು ಇವತ್ತು ನಮ್ಮ ಆಧುನಿಕ ಕಾಲಘಟ್ಟದಲ್ಲಿ ನಮ್ಮ ಒಂದು ಆಧುನಿಕ ವಿಚಾರಧಾರೆಗಳಿಗೆ ಅವರ ಒಂದು ಜನಪದರ ಚಿಂತನೆಗಳು ಹೇಗೆ ಮುಖಾಮುಖಿ ಆಗ್ತದೆ ಅನ್ನುವಂತಹದ್ದನ್ನ ನೋಡ್ಲಿಕ್ಕೆ ಇದು ಬಹಳ ಸ್ಪಷ್ಟವಾದ ಉದಾಹರಣೆ ಅಂತ ಹೇಳಿ ನಮಗೆ ಅನಿಸ್ತದೆ. ಹಿಂದೆ ಜೊತೆಯಲ್ಲೇ ಕೂಡು ಕುಟುಂಬದಲ್ಲಿದ್ದು ಮಕ್ಕಳು ತಂದೆ ತಾಯಿಯನ್ನ ನೋಡ್ಕೊಳ್ಳಿಕ್ಕೆ ಅಸಹಾಯಕರಾದಂತಹ ಪ್ರಸಂಗಗಳಿದ್ವು. ಆದ್ರೆ ಇವತ್ತು ಎಲ್ಲವೂ ಇದೆ, ಹಣ ಇದೆ, ಎಲ್ಲ ಇದೆ. ಆದ್ರೆ ತಂದೆ ತಾಯಿ ಒಂದ್ ಕಡೆಗೆ ಇರ್ತಾರೆ, ಮಕ್ಕಳು ಎಲ್ಲೋ ಒಂದು ವಿದೇಶದಲ್ಲಿ ಇರ್ತಾರೆ. ತಂದೆ ತಾಯಿಯ ಸಾವಾದಾಗ ಶವ ಸಂಸ್ಕಾರಕ್ಕೂ ಸಹ ಬರಲಾರದ ಪ್ರಸಂಗಗಳು, ಒತ್ತಡಗಳು ಈ ಆಧುನಿಕ ಬದುಕಿನಲ್ಲಿ ಒಂದು
ಇರ್ತಕ್ಕಂಥದ್ದನ್ನ ನೋಡಿದಾಗ ನಮ್ಮ ಜನಪದರ ಮೌಲಿಕ ಮಾತುಗಳು ಇವತ್ತಿಗೂ ಸಹ ಅಕ್ಷರಶಃ ಸತ್ಯ ಅಂತೇಳಿ ಅನಿಸ್ತದೆ. ಎಲ್ಲಾ ಸಂಪತ್ತು ಇತ್ತು ಅಂದ ಕ್ಷಣಕ್ಕೆ ನೆಮ್ಮದಿ ಬದುಕಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ರಿಗೂ ಮಕ್ಕಳು ಜೊತೆಯಾಗಿರ್ಲಿಕ್ಕೂ ಸಾಧ್ಯ ಇಲ್ಲ. ಇದ್ರೂ ಸಂತೋಷ ಪಡೋಣ, ಇಲ್ಲ ಅಂದ್ರೂ ಸಹ ಆ ವ್ಯಾಮೋಹವನ್ನ ತೊರೆದು ಸರಳವಾಗಿ ಬದುಕೋಣ ಅಂತಕ್ಕಂಥದ್ದು ಈ ಒಂದು ಜಾನಪದ ತ್ರಿಪದಿಗಳ ಮೌಲಿಕ ಮಾತುಗಳು ಹಿಂದೆ, ಇಂದು, ಮುಂದೆಯೂ ಸಹ ಬಹಳ ಶಾಶ್ವತವಾಗಿ ಮನಸ್ಸಲ್ಲಿ ನೆಲೆ ನಿಲ್ತಕ್ಕಂತಹ ವಿಚಾರಧಾರೆಗಳು ಇದಾವೆ ಅನ್ನುವ ಒಂದು ಮಾತನ್ನ ಹೇಳ್ತಾ ಧನ್ಯವಾದಗಳು.